ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಹೋದಂತಹ ಶಿಕ್ಷಕಿ ನಾಪತ್ತೆಯಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಸಮೀಕ್ಷೆಗೆ ತೆರಳಿದ್ದ ಶಿಕ್ಷಕಿಯ ಮೃತದೇಹ ಪತ್ತೆಯಾಗಿದೆ. ಕೋಲಾರ ತಾಲೂಕು ಕೆಬಿ ಹೊಸಹಳ್ಳಿಯ ಶಿಕ್ಷಕಿ ಅಖ್ತರ್ ಬೇಗಂ ನಾಪತ್ತೆಯಾಗಿದ್ರು. ಐಪಲ್ಲಿ ಕೆರೆಯಲ್ಲಿ ಶಿಕ್ಷಕಿಯ ಮೃತದೇಹ ಇದೀಗ ಪತ್ತೆಯಾಗಿದೆ. ಮೊನ್ನೆ ಬೆಳಗ್ಗೆಯಿಂದ ಅವರು ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಹುಡುಕಾಟವನ್ನು ಕೂಡ ನಡೆಸಿದ್ರು. ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡಲಾಗಿತ್ತು. ಕೋಲಾರ ನಗರ ಮಹಾಲಕ್ಷ್ಮಿ ಬಡಾವಣೆ ನಿವಾಸಿ ಅಖ್ತರ್ ಬೇಗಂ ಈಗ ಶವವಾಗಿ ಪತ್ತೆಯಾಗಿದ್ದಾರೆ. ಸೊ ಇದು ಕೊಲೆನಾ ಆತ್ಮಹತ್ಯೆನಾ ಏನಾಗಿದೆ ಅನ್ನೋದರ ಬಗ್ಗೆ ಇನ್ನಷ್ಟೇ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗುವಂತಹ ವಿಚಾರಗಳು. ಐಪಲ್ಲಿ ಕೆರೆಯಲ್ಲಿ ಶಿಕ್ಷಕಿಯ ಮೃತದೇಹ ಸಿಕ್ಕಿದೆ. ಎಂದಿನಂತೆ ಅವರು ಸರ್ವೆ ಕಾರ್ಯಕ್ಕೆ ಅಂತ ಬೆಳಗ್ಗೆ ಹೊರಟವರು ವಾಪಸ್ ಬರಲಿಲ್ಲ. ಫೋನ್ ಮಾಡಿದ್ರೂ ಕೂಡ ಅವರ ಮೊಬೈಲ್ ಸಂಪರ್ಕಕ್ಕೆ ಸಿಗ್ತಾ ಇರಲಿಲ್ಲ. ಅನಂತರದಲ್ಲಿ ಸಹಜವಾಗಿ ಸಹ ಶಿಕ್ಷಕರು ಮತ್ತು ಶಿಕ್ಷಕಿಯ ಕುಟುಂಬಸ್ಥರಲ್ಲಿ ಆತಂಕ ಮನೆ ಮಾಡಿತ್ತು. ಪೊಲೀಸರಿಗೆ ಈ ಸಂಬಂಧಿತ ದೂರನ್ನು ಕೂಡ ಕೊಟ್ಟು ಹುಡುಕಾಟವನ್ನು ಆರಂಭಿಸಿದ್ರು. ಇದೀಗ ಮೃತದೇಹ ಲಭ್ಯವಾಗಿದೆ. ಇನ್ನಷ್ಟೇ ಗೊತ್ತಾಗಬೇಕು, ಶವ ಸಿಕ್ಕಿದೆ, ಏನು ಕಾರಣ ಅನ್ನೋದು ಗೊತ್ತಾಗಬೇಕು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವಿಯಿಂದ. ರವಿ, ಘಟನೆಗೆ ಕಾರಣ ಏನು ಅಂತ ತಿಳಿದು ಬರ್ತಾ ಇದೆ? ಅಂದ್ರೆ ಮೇಲ್ನೋಟಕ್ಕಿದು ಆತ್ಮಹತ್ಯೆನಾ ಅಥವಾ ಕೊಲೆನಾ, ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ? ಖಂಡಿತ ದಿವ್ಯ ಜ್ಯೋತಿ, ಇದು ಏನು ಸಮೀಕ್ಷೆಗೆ ಒಳಪಟ್ಟಿದ್ದಂತ ಈ ಶಿಕ್ಷಕಿ ಏನಿದ್ದಾರೆ, ಈಕೆ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು. ಅಂದ್ರೆ ಏನು ಸರ್ಕಾರ ನಿಗದಿ ಮಾಡಿತ್ತು ಆ ಟಾರ್ಗೆಟ್ ಅನ್ನ ರೀಚ್ ಆಗೋದಿಕ್ಕೆ ಆಗಿರ್ಲಿಲ್ಲ. ಹಾಗಾಗಿ ಈಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಅವರ ಜೊತೆ ಕೆಲಸ ಮಾಡ್ತಂತ ಶಿಕ್ಷಕರು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಅವರು ಕೂಡ ಇತ್ತೀಚೆಗೆ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ, ಜೊತೆಗೆ ಟಾರ್ಗೆಟ್ ರೀಚ್ ಆಗಕ್ ಆಗ್ತಾ ಇಲ್ಲ ಅನ್ನೋ ಒಂದು ಮಾತುಗಳನ್ನು ಕೂಡ ಅವರು ಹೇಳಿದ್ರು ಅನ್ನೋ ಒಂದು ಮಾಹಿತಿಯನ್ನ ಈಗಷ್ಟೇ ಸಹ ಶಿಕ್ಷಕರು ಅಂದ್ರೆ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದಂತ ಶಿಕ್ಷಕರು ಕೂಡ ಸ್ಪಷ್ಟನೆಯನ್ನ ಕೊಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಅವರು 3 ದಿನಗಳಾಗಿತ್ತು ಮನೆಯನ್ನ ಬಿಟ್ಟು, ಅಂದ್ರೆ ಅವ್ರ ಮೊಬೈಲ್ ಅನ್ನ ಮನೆಯಲ್ಲಿ ಇಟ್ಟು ಬ್ಯಾಗ್ ಸಮೇತ ಹೊರಗೆ ಬಂದಿದ್ರು. ಬೇತಮಂಗಲ ಬಳಿ ಇರುವಂತ ಐಪಲ್ಲಿ ಕೆರೆಯಲ್ಲಿ ಅವರ ಶವ ಪತ್ತೆ ಆಗಿರ್ತಕ್ಕಂಥದ್ದು. ಅವರು ಇಲ್ಲಿ ಬಂದು ತಾನು ತಂದಿದ್ದಂತ ಬ್ಯಾಗ್ ಅನ್ನ ಕೆರೆ ದಡದಲ್ಲಿ ಇಟ್ಟು ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಂಡಿರುವಂತ ಶಂಕೆ ಈಗ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈ 3 ದಿನಗಳ ಹಿಂದೆ ಅಷ್ಟೇ ಕೆರೆ ತುಂಬಿತಾ, ಕೆರೆಯಲ್ಲಿ ನೀರಿದ್ಯಾ ಅನ್ನೋ ಒಂದು ಮಾಹಿತಿಯನ್ನ ಈಗಾಗಲೇ ಅವರು ಪಡೆದುಕೊಂಡಿದ್ರು. ಅಂದ್ರೆ ಅವರು ಈ ಹಿಂದೆ ಇಲ್ಲಿ ಕೆಲಸವನ್ನ ಮಾಡಿದ್ರು, ಈ ಭಾಗದಲ್ಲಿ ಕೆಲಸ ಮಾಡಿ ಈ ಭಾಗದ ಸಂಪೂರ್ಣ ಮಾಹಿತಿ ಅವರ ಹತ್ರ ಇತ್ತು. ಹಾಗಾಗಿ ಈ ಭಾಗದ ಶಿಕ್ಷಕರಿಗೆ ದೂರವಾಣಿ ಕರೆ ಮಾಡಿ ಇಲ್ಲಿನ ಮಾಹಿತಿಯನ್ನ ಪಡೆದು ಅವರು ಇಲ್ಲಿ ಬಂದು ಆತ್ಮಹತ್ಯೆ ಮಾಡ್ಕೊಂಡಿರುವಂತ ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ದಿವ್ಯ ಜೊತೆ ಥ್ಯಾಂಕ್ ಯು ರವಿ, ನಿಮ್ಮೆಲ್ಲ ಮಾಹಿತಿಗೆ.